ನಾಮನಿರ್ದೇಶನ ಪಟ್ಟಿಗೆ ವರಿಷ್ಠರಿಂದ ಬ್ರೇಕ್ ಹಾಕಲಾಗಿದೆ. ಏನು ವಿಧಾನ ಪರಿಷತ್ಗೆ 4 ಇದ್ದಂತಹ ಖಾಲಿ ಸೀಟ್ಗಳಿಗೆ ನಿನ್ನೆ ಮೊನ್ನೆ ಅಷ್ಟೇ ಏನಾಯಿತು ಅಂತಂದರೆ 4 ಜನರ ಹೆಸರನ್ನು ಅನೌನ್ಸ್ ಮಾಡಲಾಗಿತ್ತು. ಆದರೆ ರಾಜ್ಯ ಅಂದರೆ ಕೇಂದ್ರ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿದೆ. ಯಾಕೆ ಬ್ರೇಕ್ ಹಾಕಿದೆ ಅಂತಂದರೆ ತಾನೇ ಫೈನಲ್ ಮಾಡಿದ್ದ ಪಟ್ಟಿಗೆ ಹೈಕಮಾಂಡ್ ತಡೆ ನೀಡಿದೆ. 4ರ ಪಟ್ಟಿ ಗವರ್ನರ್ಗೆ ರವಾನೆಗೂ ಮುನ್ನ ಬ್ರೇಕ್ ಹಾಕಿ ಅನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನು ಕೊಟ್ಟಿದೆ. ಕೊನೆ ಹಂತದಲ್ಲಿ ಯಾಕೆ ಬ್ರೇಕ್ ಹಾಕಲಾಯಿತು ಅಂತಂದರೆ ಪರಿಷತ್ ನಾಮನಿರ್ದೇಶನ ಮಾಡುವ ಸ್ಥಾನಗಳಿಗೆ 4ರ ಹೆಸರನ್ನು ಅಂತಿಮಗೊಳಿಸಿದಂತಹ ಹೈಕಮಾಂಡ್ ದಿನೇಶ್ ಅಮೀನ್ಮಟ್ಟು ಮತ್ತು ಆರತಿ ಕೃಷ್ಣ, ರಮೇಶ್ ಬಾಬು, ಡಿಜಿ ಸಾಗರ್ ಹೆಸರು ಅಂತಿಮಗೊಳಿಸಿ ರಾಜ್ಯಪಾಲರಿಗೆ ರವಾನಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಿತ್ತು. ಈ ಪೈಕಿ ಒಂದು ಸ್ಥಾನವನ್ನು ಕೂಡ ಪಕ್ಷದ ಕಾರ್ಯಕರ್ತರಿಗೆ ನೀಡಿಲ್ಲ ಅನ್ನುವಂತಹ ಆಕ್ಷೇಪದ ಹಿನ್ನೆಲೆಯಲ್ಲಿ ಈ ಒಂದು ಲಿಸ್ಟನ್ನು ಸ್ವಲ್ಪ ಹೋಲ್ಡ್ ಮಾಡಲಾಗಿದೆ. ಪಕ್ಷದ ಕಾರ್ಯಕರ್ತರಿಗೆ ಅಟ್ಲೀಸ್ಟ್ ಒಂದಾದರೂ ಸ್ಥಾನವನ್ನು ಕೊಡಬೇಕಿತ್ತಲ್ಲ. ಇಲ್ಲಿ ಏನಾಯ್ತು ಅಂತಂದರೆ ವಿಧಾನ ಪರಿಷತ್ ಏನು ಸೀಟ್ ಇತ್ತಲ್ಲ, 4 ಸೀಟುಗಳು 4 ಜನರನ್ನು ಫೈನಲ್ ಮಾಡ್ಕೊಂಡು ಬಿಡ್ತಾರೆ. ಒಂದು ಸಿದ್ದರಾಮಯ್ಯ ಸೀಟು, ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವರ ಸೀಟು, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೀಟು, ಇನ್ನೊಂದು ಏನಂತಂದರೆ ಹೈಕಮಾಂಡು. ಸೊ ಹೀಗೆ 4 ಜನರು ತಮ್ಮ ಹೆಸರುಗಳನ್ನು ತಮಗೆ ಬೇಕಾದವರ ಹೆಸರುಗಳನ್ನು ಫೈನಲ್ ಮಾಡಿಬಿಟ್ರು. ಆದರೆ ಕಾರ್ಯಕರ್ತರು ಕೆಳಮಟ್ಟದಲ್ಲಿ ಕೆಲಸ ಮಾಡಿದಂತಹ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೂ ಒಂದು ಸೀಟನ್ನು ಕೊಡಬೇಕಾಗಿತ್ತಲ್ಲ ಅನ್ನುವಂತಹದ್ದು ಯಾವಾಗ ಎಲ್ಲ ಸುದ್ದಿ ಪತ್ರಿಕೆಗಳಲ್ಲಿ ಹೊರಬರುತ್ತೋ ಆ 4 ಹೆಸರುಗಳು ನಾಮನಿರ್ದೇಶನಗಳು, ಆವಾಗ ಹೈಕಮಾಂಡ್ ಏನು ಮಾಡುತ್ತಂತಂದರೆ ಎಚ್ಚೆತ್ಕೊಂಡ ನಂತರ ಏನು ಮಾಡುತ್ತಂತಂದರೆ ಈಗ ರಾಜ್ಯಪಾಲರಿಗೆ ಈ ಲಿಸ್ಟನ್ನು ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ರೇಕಲ್ಲಿ ಹೋಲ್ಡಲ್ಲಿ ಇಡಿರಿ, ಇನ್ನೊಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಯಾರಿಗೆ ಕೊಡ್ತಾರೆ? ಈಗಾಗಲೇ 4 ಹೆಸರುಗಳು ಹೊರಗಡೆ ಬಂದಿದ್ದಾವೆ. ಯಾವ್ಯಾವುದು? ದಿನೇಶ್ ಅಮೀನ್ಮಟ್ಟು, ಆರತಿ ಕೃಷ್ಣ, ರಮೇಶ್ ಬಾಬು, ಡಿ.ಜಿ. ಸಾಗರ್. ಈ 4 ಹೆಸರುಗಳು ಹೊರಗಡೆ ಬಂದುಬಿಟ್ಟಿದ್ದಾವೆ. ಈ 4ರಲ್ಲಿ ಯಾರ ಹೆಸರನ್ನು ತೆಗೆದು ಹಾಕ್ತಾರೆ? ಹೈಕಮಾಂಡ್ ಯಾರ ಹೆಸರನ್ನು ತೆಗೆದು ಹಾಕತ್ತೆ? ಕಾದು ನೋಡಬೇಕಾಗಿದೆ.